ಹಲ್ಲೆಲೂಯ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ನಮಗೆ ರಕ್ಷಣೆ ಉಂಟಾಗುವಂಥದ್ದು ನಮ್ಮ ದೇವರಿಂದಲೇ. ನಮ್ಮನ್ನು ಕಾಯುವಾತನು, ನಮ್ಮನ್ನು ನಡೆಸ್ತಿರುವಾತನು, ನಮ್ಮ ಗುರಾಣಿ, ನಮ್ಮ ಬಂಡೆ ನಮ್ಮ ದೇವರೇ ಆಗಿದ್ದಾನೆ. ಹಲ್ಲೆಲೂಯ. ಮುಂದಿನ ವಾಕ್ಯ ಪ್ರಿಯರೇ, 2 ಸಮುವೇಲ 22ನೇ ಅಧ್ಯಾಯ 2-4 ವಚನಗಳು ಪ್ರಿಯರೇ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನೂ ಆಗಿದ್ದಾನೆ. ಆತನು ನನ್ನ ಆಶ್ರಯಗಿರಿಯಾಗಿರುವ ದೇವರು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು, ನನ್ನ ಶರಣನು, ಬಲಾತ್ಕಾರಿಯಿಂದ ನನ್ನನ್ನು ರಕ್ಷಿಸುವವನು ಆಗಿದ್ದಾನೆ. ಆಮೆನ್. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ನಾನು ಆತನಿಗೆ ಮೊರೆ ಇಡಲು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಹಲ್ಲೆಲೂಯ. ಆಮೆನ್. ನೀವು ಮನುಷ್ಯರ ಬಳಿ ನಿಮ್ಮ ಕಷ್ಟ ಸಂಕಟಗಳನ್ನು ಹೇಳ್ತಿರೋ ಇಲ್ವೋ ನಮಗೆ ಗೊತ್ತಿಲ್ಲ, ಅಥವಾ ಮನುಷ್ಯರ ಬಲವನ್ನು ನೀವು ಅವರು ಸಹಾಯ ಮಾಡ್ತಾರೆ, ಅಥವಾ ಇವರ ನನಗೆ ಒಂದು ಸಹಾಯ ಬರಬಹುದು, ಒಂದು ಗೆಳೆಯನಿದ್ದಾನೆ ಆ ಗೆಳೆಯನಿಂದ ನನಗೆ ಸಹಾಯ ಬರ್ತದೆ, ಅಥವಾ ಇನ್ನಿತರ ಒಳ್ಳೆ ಇನ್ಫ್ಲುಯೆನ್ಸ್ ಪರ್ಸನಿಂದ ನನಗೆ ಸಹಾಯ ಬರ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡುವುದಿದ್ರೆ ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಿದ್ದೇವೆ. ನಾವು ಲೌಕಿಕವಾದ ಬಲವನ್ನು ಅಥವಾ ಮನುಷ್ಯ ಬಲವನ್ನು ನಾವು ಆತುಕೊಂಡಿರುವವರಾಗಿರುತ್ತೇವೆ ಅಲ್ಲವೇ? ಅಲ್ಲ, ಮನುಷ್ಯನ ಸಹಾಯ ಬಯಸುವಂಥದ್ದು ತಪ್ಪಲ್ಲ, ಆದರೆ ಅವರು ಒಂದು ವೇಳೆ ಸಹಾಯ ಮಾಡಲಿಕ್ಕೆ ನಮಗೆ ಅಶಕ್ಯರಾದಾಗ ಅಥವಾ ನಮಗೆ ಸಹಾಯ ಮಾಡಲಿಕ್ಕೆ ಆಗದಿದ್ದಾಗ ನಮ್ಮ ಮನಸ್ಥಿತಿ ಏನು ಅಲ್ಲವೇ? ಅದಕ್ಕೆ ಅಂತಹ ಕಾರ್ಯಗಳಿಗೆ ನಾವು ಎಡೆ ಕೊಡಬಾರ್ದು ಅಲ್ಲವೇ? ನಮ್ಮ ಸಹಾಯ ಬರುವಂಥದ್ದು ನಮ್ಮ ದೇವರಿಂದ ಮಾತ್ರ ಪ್ರಿಯರೇ. ಹಲ್ಲೆಲೂಯ. ಮಾತ್ರವಲ್ಲ, ಆತನು ಮಾಡುವಂಥ ಸಹಾಯ ಅದರಲ್ಲಿ ಸ್ವಾರ್ಥವಿರುವುದಿಲ್ಲ. ಆತನು ಮಾಡುವಂಥ ಸಹಾಯದಲ್ಲಿ ಯಾವತ್ತೂ ಒಂದು ಪರಿಪೂರ್ಣತೆ ಇರ್ತದೆ, ಯಾವತ್ತೂ ಒಂದು ಸಮಾಧಾನವಿರ್ತದೆ. ಮಾತ್ರವಲ್ಲ, ಆತನ ಸಹಾಯವನ್ನು ಆತುಕೊಂಡಿದ್ದಾಗ, ಆತನ ಬಲವನ್ನೇ ಆಶ್ರಯಿಸಿಕೊಂಡಿದ್ದಾಗ ನಮಗೆ ಯಾವತ್ತೂ ಅದು ಬಲವಾಗಿ ಇರುತ್ತದೆ ಪ್ರಿಯರೇ. ಹಲ್ಲೆಲೂಯ. ಆಮೆನ್. ವಾಕ್ಯ ಹೇಳ್ತದೆ, ನನ್ನನ್ನು ಮೊರೆ ಇಡಲು ಶತ್ರುಗಳಿಂದ ನನ್ನನ್ನು ರಕ್ಷಿಸ್ತಾನೆ ಎಂಬುದಾಗಿ. ಎಂತಹ ಒಂದು ನಂಬಿಕೆಯ ಮಾತು. ನಾನು ಕರೆದಾಗ ನನ್ನ ದೇವರು ಬಂದು ನಮ್ಮನ್ನು ರಕ್ಷಿಸುವಾತನಾಗಿದ್ದಾನೆ. ಹಲ್ಲೆಲೂಯ. ಅಂದು ದೇವರು ಕಾರ್ಯ ಮಾಡಿದ್ದಾನೆ, ಈಗಲಿನ ಮುಂದೆ ಕೂಡ ಕಾರ್ಯ ಮಾಡುವಾತನಾಗಿದ್ದಾನೆ. ದೇವರು ಬದಲಾಗದವನ ಪ್ರಿಯರೇ. ಮನುಷ್ಯರನ್ನು ಮೆಚ್ಚಿಸುವಂಥ ಕಾರ್ಯವನ್ನು ನಾವು ಮಾಡಬಾರ್ದು ಅಲ್ವಾ? ಮನುಷ್ಯರನ್ನು ಮೆಚ್ಚಿಸುವಂಥ ಮಾಡುವ ಕಾರ್ಯಗಳು ಅದು ಯಾವತ್ತು ನಿತ್ಯ ನಿರಂತರವಾಗಿ ಉಳಿಯುವುದಿಲ್ಲ ಪ್ರಿಯರೇ. ಅದು ಯಾವತ್ತಿದ್ದು ಕ್ಷಣಿಕ. ಇವತ್ತು ನಮಗೆ ಒಳ್ಳೆಯದಾಗಿ ಕಾಣಬಹುದು, ಆದರೆ ಅದರಿಂದ ಯಾವ ಲಾಭವೂ ಇಲ್ಲ. ಕರ್ತನಿಗೋಸ್ಕರ ಸೇವೆ ಮಾಡ್ತಿರೋ ನೀವು, ಕರ್ತನನ್ನು ಕೊಂಡಾಡ್ತಿರೋ ಸತ್ಯದ ಆತ್ಮದಲ್ಲೂ, ಅದು ನಿಜವಾದ ಆರಾಧನೆ ಆಗಿದೆ. ಮಾತ್ರವಲ್ಲ, ನೀವು ನಿಜವಾಗಿ ಕರ್ತನನ್ನು ಪ್ರೀತಿಸುವವರಾಗಿರುತ್ತೀರಿ. ಹಲ್ಲೆಲೂಯ. ಆಗ ನೀವು ಆತನನ್ನು ಕರೆಯಾಗ, ಆಗ ನೀವು ಆತನನ್ನು ಮೊರೆ ಇಡಲು ಆತ ನಿಮಗೆ ಖಂಡಿತವಾಗಿ ಉತ್ತರ ಕೊಡ್ತಾನೆ. ಆಮೆನ್. ಹಲ್ಲೆಲೂಯ. ಯಾಕಂದರೆ ದೇವರ ಯೋಜನೆಗಳು ಪ್ರಿಯರೇ ಪ್ರತಿಯೊಬ್ಬ ದೈವ ಮಗುವಿನ ಜೊತೆಲಿ ಅತ್ಯದ್ಭುತವಾದ, ಅದು ನಾವು ಎಣಿಸಲು ಕೂಡ ಆಗುವುದಿಲ್ಲ, ಅಷ್ಟು ಅದ್ಭುತವಾಗಿ ದೇವರು ಕಾರ್ಯ ಮಾಡ್ತಾನೆ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಿಮ್ಮನ್ನು ಆಶೀರ್ವದಿಸ್ತೇನೆ. ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ಆಮೆನ್.